ನೋಡಿ, ಯುರೋಪ್ ಖಂಡದ ಬಲಿಷ್ಠ ದೇಶ ಜರ್ಮನಿ ಕ್ಯಾಪಿಟಲ್ ಸಿಟಿ ಬರ್ಲಿನ್ ಸಿಟಿಯಲ್ಲಿರುವ ಪಾರ್ಲಿಮೆಂಟ್ ಮುಂದ್ಗಡೆಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಉದ್ದೇಶ ಏನಪ್ಪ ಅಂದರೆ, ವಿದ್ಯಾರ್ಥಿಗಳು ಮತ್ತು ಅವ್ರ ತಂದೆ ತಾಯಿ ಕನಸು ಕಟ್ಕೊಂಡು ಮಕ್ಕಳಿಗೆ ಭವಿಷ್ಯ ಕೊಡಬೇಕು, ಒಳ್ಳೆ ಓದಿಸ್ಬೇಕು ಅಂತ ಜರ್ಮನಿಗೋ ಇನ್ನೊಂದು ದೇಶಕ್ಕೆ ಕಳಿಸ್ತಾರೆ. ಜರ್ಮನಿಯಲ್ಲಿ ನೀವು ಇಲ್ಲಿಗೆ ಬರಬೇಕಂದ್ರೆ ಹೆಚ್ಚು ಕಡಿಮೆ 12 ಲಕ್ಷ ರೂಪಾಯಿ ನೀವು ಅಕೌಂಟಲ್ಲಿ ಇಟ್ಟು ಬ್ಲಾಕ್ ಮಾಡಿ ಅದನ್ನು ತೋರಿಸ್ಬೇಕು, ವೀಸಾ ಸಿಗುತ್ತೆ. ಇಲ್ಲಿಗೆ ಬಂದ ಮೇಲೆ ಕೂಡ ಓದು ನಡೆಯುತ್ತೆ. ಆದರೆ ನಿಮಗೆ ಓದು ಮುಗಿದ ನಂತರ ಕೆಲಸ ಆಗಬೇಕು, ಒಳ್ಳೆ ಜೀವನ ಬೇಕು ಅಂದರೆ ಜರ್ಮನ್ ಭಾಷೆ ಕಲಿಬೇಕು. A1 A2 B1 ಲೆವೆಲ್ವರೆಗೆ ಜರ್ಮನಿ ಭಾಷೆ ಕಲಿಬೇಕು. ಅಂದರೆ ಡಾಯ್ಶ್ ಸ್ಪ್ರಾಕ ಅಥವಾ ಡಾಯ್ಶ್ ಲ್ಯಾಂಡ್ ಅಂತ ಇಲ್ಲಿ ಕರೀತಾರೆ. ಸೊ ಸರಾಗವಾಗಿ ಜರ್ಮನ್ ಭಾಷೆ ಮಾತಾಡಬೇಕು. ಇಲ್ಲಿರೋ ಸ್ಕಿಲ್ಸು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಕಾಂಪಿಟೇಷನ್ ಕೊಡಬೇಕು ನೀವು ವಿದ್ಯಾರ್ಥಿಗಳು. ಇಲ್ಲಾಂದರೆ ಕೆಲಸ ಸಿಗೋದು ಕಷ್ಟ ಇದೆ. ಸ್ಟೂಡೆಂಟ್ಗಳಿಗೆ ಪಾರ್ಟ್ ಟೈಮ್ ಜಾಬ್ ಕೂಡ ಸಿಗ್ತಾ ಇಲ್ಲ. ಎಷ್ಟೋ ಜನ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾರೆ, ಹೋಟ್ಲಲ್ಲಿ ಕೆಲಸ ಮಾಡ್ತಾರೆ, ಸೂಪರ್ ಮಾರ್ಕೆಟ್ಗಳಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಇಲ್ಲಿ ಮಿನಿಮಮ್ ತಿಂಗಳಿಗೆ 50,000 ರೂಪಾಯಿ ಬಾಡಿಗೆ ಬರುತ್ತೆ. 15,000 ರೂಪಾಯಿ ಪಬ್ಲಿಕ್ ಇನ್ಶೂರೆನ್ಸು ಪ್ರತಿ ತಿಂಗಳಿಗೆ. 30 ವರ್ಷದ ಮೇಲ್ಪಟ್ಟಿದ್ರೆ 25,000 ರೂಪಾಯಿ ಇನ್ಶೂರೆನ್ಸೇ ಕಟ್ಟಬೇಕು ಪ್ರತಿ ತಿಂಗಳಿಗೆ. ಸೊ ಅಲ್ಲಿ ಖರ್ಚು 15,000, ಹೆಚ್ಚು ಕಡಿಮೆ 80,000ರಿಂದ 90,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚಾಗುತ್ತೆ. ನೀವು ಆಸೆ ಇಟ್ಕೊಂಡು ಬಂದು ಕೆಲಸ ಸಿಗಲಿಲ್ಲ ಅಂದರೆ ವಾಪಸ್ ಹೋಗೋ ಮನಸ್ಥಿತಿ ಇಟ್ಕೊಂಡು ಬರಬೇಕು ಇಲ್ಲಿಗೆ. ಸೊ ಇದು ಕಿವಿ ಮಾತು ನಿಮಗೆ. ಕನಸು ಕಟ್ಕೊಂಡು ಬನ್ನಿ, ಒಳ್ಳೆಯದಾಗಿರಲಿ. ಎಷ್ಟೋ ಜನ ಜಾಬ್ ಇರೋರು ಕಳ್ಕೊಳ್ತಾ ಇದ್ದಾರೆ. ಅಷ್ಟು ವರ್ಸ್ಟ್ ಆಗಿದೆ ಜಾಬ್ ಮಾರ್ಕೆಟು ಸದ್ಯಕ್ಕೆ.